की जय नरेंद्र मोदी की जय ಇವತ್ತು ಜಿಲ್ಲಾಧ್ಯಕ್ಷರಾದಂತಹ ಓಂ ಶಕ್ತಿ ಚಲಪತಣ್ಣನವರ ಸೂಚನೆ ಮೇರೆಗೆ ಮುಳಬಾಗಿಲು ಯುವ ಮೋರ್ಚಾ ನಗರ ಮಂಡಲದ ಜವಾಬ್ದಾರಿಗಳನ್ನು ಇವತ್ತು ಘೋಷಣೆ ಮಾಡ್ತಿದ್ದೀವಿ. ಘೋಷಣೆ ಮಾಡಕ್ಕೆ ನಮ್ಮ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದಂತ ತೇಜಸ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಸುದ್ದಿಗೋಷ್ಠಿಗೆ ಸ್ವಾಗತವನ್ನ ಕೊಡ್ತೇನೆ. ಅದೇ ರೀತಿಯಾಗಿ ನಮ್ಮ ಮುಳಬಾಗಿಲು ನಗರದ ನಿಕಟಪೂರ್ವ ಅಧ್ಯಕ್ಷರಾದಂತ ಕಾಪರ್ತಿ ಅಮರನಾಥ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ನಮ್ಮ ಮುಳಬಾಗಿಲು ನಗರದ ಪ್ರಧಾನ ಕಾರ್ಯದರ್ಶಿಗಳಾದಂತ ಮೈಕ್ ಶಂಕರಣ್ಣ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಈಗ ನಮ್ಮ ಜಿಲ್ಲಾಧ್ಯಕ್ಷರಾದಂತ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂತ ತೇಜಸ್ ಅವರು ಮುಳಬಾಗಿಲು ಯುವ ಮೋರ್ಚಾ ನಗರದ ಪದಾಧಿಕಾರಿಗಳ ಹಾಗೂ ಜವಾಬ್ದಾರಿಗಳನ್ನ ಘೋಷಣೆ ಮಾಡಲಿದ್ದಾರೆ. भारतीय जनता पार्टी की, नरेंद्र मोदी जी की, मुनुसा मन्ना की, चलपतन्ना की, तेजस्वी सूर्य की, धीरज मुनराजु की ಎಲ್ಲರಿಗೂ ನಮಸ್ಕಾರ. ಇವತ್ತು ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತ ಓಂ ಶಕ್ತಿ ಚಲಪತಣ್ಣನವರ ಸೂಚನೆಯ ಮೇರೆಗೆ ಮುಳಬಾಗಿಲು ಯುವ ಮೋರ್ಚಾ ನಗರ ಘಟಕದ ಪದಾಧಿಕಾರಿಗಳ ಜವಾಬ್ದಾರಿಯನ್ನ ಘೋಷಣೆ ಮಾಡಲಾಗಿದೆ. ಜವಾಬ್ದಾರಿಗಳು ತಗೊಂಡಿರ್ತಕ್ಕಂತ ಎಲ್ಲ ಕಾರ್ಯಕರ್ತರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹಾಗೂ ಪಕ್ಷದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಕೇಂದ್ರ ಸರ್ಕಾರದ ಶ್ರೀ ನರೇಂದ್ರ ಮೋದಿಯ ಯೋಜನೆಗಳನ್ನ ಇವತ್ತು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಇವತ್ತು ಯುವ ಮೋರ್ಚಾದ ಪಾತ್ರ ತುಂಬಾ ದೊಡ್ಡದಿದೆ. ಮುಂದಿನ ದಿನಗಳಲ್ಲಿ ಮುಳಬಾಗಿಲು ನಗರದಲ್ಲಿ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಸಹ ನಮ್ಮ ಯುವ ಮೋರ್ಚಾ ಕೆಲಸ ಮಾಡ್ತದೆ. ಮುಂದಿನ ದಿನಗಳಲ್ಲಿ ನಾವು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಪ್ರತಿಯೊಂದು ಬಡ ಸಾಮಾನ್ಯ ಮನೆಗೂ ಸಹ ತಲುಪಿಸಿ ಯೋಜನೆಗಳನ್ನ ತಲುಪಿಸೋದ್ರಲ್ಲಿ ನಮ್ಮ ಪಾತ್ರ ತುಂಬಾ ಮುಖ್ಯವಾಗಿರ್ತದೆ. ಇವತ್ತು ನಾವು ನೋಡ್ತಾ ಇರ್ಬೋದು, ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಪಂಚ ಯೋಜನೆಗಳನ್ನ ಜಾರಿಗೆ ತಂತು ನಮ್ಮ ಯುವಕರನ್ನ ಒಂದು ದಾರಿ ತಪ್ಪಿಸುವಲ್ಲಿ ಒಂದು ನಿಧಿ ಕಾಯ್ದೆಯನ್ನು ಏನು ಮಾಡ್ತು ಯೋಜನೆ 3 ವರ್ಷ ಆದ್ರೂ ಸಹ ಇವತ್ತು ಯುವಕರಿಗೆ 1,500 ರೂಪಾಯಿ ಯೋಜನೆ ಇವತ್ತು ಸಹ ಅನುಷ್ಠಾನಕ್ಕೆ ತರಕ್ಕಾಗ್ಲಿಲ್ಲ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇರ್ತದೆ. ನಗರದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರನ್ನ ತುಂಬಾ ದಿಕ್ ತಪ್ಪಿಸುವಂತ ಕೆಲಸ ಮಾಡ್ತಿದೆ. ಮುಂದಿನ ದಿನಗಳಲ್ಲಿ ನಮ್ಮ ನಗರ ಯುವ ಮೋರ್ಚಾ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತದೆ ಹಾಗೂ ಶ್ರೀಯುತ ನರೇಂದ್ರ ಮೋದಿಜಿ ಅವರ ಯೋಜನೆಗಳನ್ನ ಜನಸಾಮಾನ್ಯರಿಗೆ ತಲುಪಿಸೋದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಕೆಲಸಗಳು ಮಾಡ್ತೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಿಜೆಪಿಯ ಎಲ್ಲ ಮುಳಬಾಗಿಲು ನಗರದ ಹಿರಿಯರು ಆಗಮಿಸಿದಿರಿ, ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಮಾಧ್ಯಮ ಮಿತ್ರರು ಹಾಗೂ ಪತ್ರಿಕೋದ್ಯಮ ಮಿತ್ರರು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಕ್ಕೆ ತಮಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. भारत माता की जय जय बनसिया पार्टी की जय ಶಶಿ ಮುಳುಬಾಗಿಲು ಯುವ ಮೋರ್ಚಾ ನಗರ ಘಟಕದ ವತಿಯಿಂದ ಜವಾಬ್ದಾರಿ ಘೋಷಣೆ ಮಾಡೋದಕ್ಕೆ ಇವತ್ತು ನಾನು ಬಂದಿದ್ದೀನಿ. ಈ ಒಂದು ಜವಾಬ್ದಾರಿಯನ್ನ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಓಂ ಶಕ್ತಿ ಚಲಪತಣ್ಣನವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಪದಾಧಿಕಾರಿಗಳ ಘೋಷಣೆಯನ್ನು ಮಾಡ್ತಾ ಇದ್ದೀರಿ. ಇವತ್ತು ಪದಾಧಿಕಾರಿಗಳ ಘೋಷಣೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿಕಟಪೂರ್ವ ನಗರ ಅಧ್ಯಕ್ಷರಾದಂತಹ ನಮ್ಮ ಅಮರಣ್ಣವರೇ, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಮೈಕ್ ಶಂಕರಣ್ಣವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಒಂದು ಪದಾಧಿಕಾರಿಗಳ ಘೋಷಣೆಯ ಅಧ್ಯಕ್ಷತೆ ವಹಿಸಿಕೊಂಡಿರುವಂತ ನಮ್ಮ ಸ್ನೇಹಿತ ನೆಚ್ಚಿನ ಯುವ ಮೋರ್ಚಾ ಅಧ್ಯಕ್ಷರಾದ ಬಾಬು ಅವರೇ, ಇವತ್ತು ಮುಳಬಾಗಿಲು ನಗರದಲ್ಲಿ ಪದಾಧಿಕಾರಿಗಳು ಘೋಷಣೆ ಮಾಡ್ತಾ ಇದ್ದೀರಿ. ಇವತ್ತು ಎಷ್ಟು ಜನ ಪದಾಧಿಕಾರಿಗಳು ಇವತ್ತು ಜವಾಬ್ದಾರಿ ತಗೊಳ್ತಾ ಇದ್ದೀರಿ ತಮ್ಗೊಂದು ಗೊತ್ತಿರ್ಲಿ. ನಾನು ಒಬ್ಬ ಯುವ ಮೋರ್ಚಾ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ಪ್ರಾರಂಭ ಮಾಡಿದ್ದು. ಇದು ನನ್ನ 12ನೇ ವರ್ಷದ ಜವಾಬ್ದಾರಿ. ಜಿಲ್ಲಾಧ್ಯಕ್ಷರಾಗಿ, ಒಬ್ಬ ಕಾರ್ಯದರ್ಶಿಯಾಗಿ, ಒಬ್ಬ ತಾಲೂಕು ಉಪಾಧ್ಯಕ್ಷನಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಉಪಾಧ್ಯಕ್ಷನಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಜವಾಬ್ದಾರಿ ವಹಿಸ್ಕೊಂತ ಇದ್ದೀನಿ. ನಮ್ಮ ಪಕ್ಷದಲ್ಲಿ ಯಾರೊಬ್ಬ ಸಾಮಾನ್ಯ ಕಾರ್ಯಕರ್ತನು ಸಹ ಒಂದು ಒಳ್ಳೆ ಮಟ್ಟಕ್ಕೆ ಬೆಳಿಬೇಕನ್ನೋದಕ್ಕೆ ಉದಾಹರಣೆಯಾಗಿ ಜವಾಬ್ದಾರಿ ಇವತ್ತು ಇಲ್ಲಿರುವಂತ ಕಾರ್ಯದರ್ಶಿನೂ ಕೂಡ ನಾಳೆ ಒಬ್ಬ ಜಿಲ್ಲಾಧ್ಯಕ್ಷರಾಗ್ಬೋದು, ಇನ್ನೊಬ್ಬ ರಾಜ್ಯಾಧ್ಯಕ್ಷರಾಗ್ಬೋದು,
ಆ ಮಟ್ಟಕ್ಕಲ್ಲೂ ಸಹ ಅವಕಾಶಗಳು ಸಿಗುವಂತ ಒಂದೇ ಒಂದು ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಇವತ್ತೇನು ಜವಾಬ್ದಾರಿ ತಗೊಳ್ತಾ ಇದೀರಿ ನೀವೆಲ್ಲರೂ ಸಹ, ನಾನು ಹೆಸರುಗಳು ಘೋಷಣೆ ಮಾಡ್ತೀನಿ, ನೀವೆಲ್ಲರೂ ಸಹ ಚಾಚು ಕಟ್ಟಾಗಿ ಇವತ್ತು ನಿಮ್ಮ ಅಧ್ಯಕ್ಷರು ಏನು ಸೂಚನೆ ಮಾಡ್ತಾರೆ ಬಾಬು ಅವರು ಸೂಚನೆ ಮೇರೆಗೆ ಎಲ್ಲಾ ಕಾರ್ಯಕ್ರಮಗಳನ್ನು ಸಹ ನೀವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿರಿ ಮುಳಬಾಗಿಲು ನಗರದಲ್ಲಿ. ಮತ್ತೆ ಅದೇ ರೀತಿ ಬಿಜೆಪಿ ಯುವ ಮೋರ್ಚಾ ಅಂತ ಹೇಳಿದ್ರೆ ಕೆಲಸ ಜಾಸ್ತಿ ಇರುತ್ತೆ. ಬೇರೆ ಪಾರ್ಟಿಗಳ ತರ ಎಲೆಕ್ಷನ್ ಬಂದಾಗ ಕೆಲಸ ಮಾಡೋ ತರ ಬಿಜೆಪಿ ಯುವ ಮೋರ್ಚಾದಲ್ಲಿ ಇರಲ್ಲ. ಇಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿರುತ್ತೆ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರ ಜಯಂತಿ ಇರುತ್ತೆ, ಪಕ್ಷ ಸ್ಥಾಪನೆ ಜಯಂತಿ ಇರುತ್ತೆ, ಸ್ಥಾಪಕರುಗಳ ಜಯಂತಿ ಇರುತ್ತೆ, ಒಂದು ಹೋರಾಟ ಇರುತ್ತೆ, ಒಂದು ಪರಿಸರ ದಿನಾಚರಣೆ ಇರುತ್ತೆ, ರಕ್ತದಾನ ಶಿಬಿರಗಳಿರುತ್ತೆ. ಎಲ್ಲ ಹಲವಾರು ಕಾರ್ಯಕ್ರಮಗಳನ್ನು ಸಹ ನೀವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಜವಾಬ್ದಾರಿ ತಗೊಳ್ಳೋರು ಇದೊಂದು ನಿಮ್ ಗಮನದಲ್ಲಿರ್ಬೇಕು. ಜವಾಬ್ದಾರಿ ತಗೊಂಡು ನಾನು ನಾಳೆ ದಿನ ಒಂದು ವಿಸಿಟಿಂಗ್ ಕಾರ್ಡ್ ಮಾಡ್ಕೊಳ್ತೀನಿ ಬರ್ದಿರೋದು ಆ ತರ ಕೆಲಸ ಆಗ್ಬಾರ್ದು. ಎಲ್ಲರೂ ಸಹ ಅಚ್ಚುಕಟ್ಟಾಗಿ ಇಲ್ಲಿ ಜವಾಬ್ದಾರಿ ನಿಭಾಯಿಸಿ ಇಲ್ಲಿ ಮುಂದೆ ಬರುವಂತ ಚುನಾವಣೆಗಳಲ್ಲಿ ಯುವ ಮೋರ್ಚಾ ಸಹಕಾರ ಬಹಳಷ್ಟು ಹೆಚ್ಚಿರುತ್ತೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ ಇದ್ರೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ಪಿಲ್ಲರ್ ಆಗಿ ಯುವ ಮೋರ್ಚಾ ಇರುತ್ತೆ. ಆ ಒಂದು ಪಿಲ್ಲರ್ ಆಗಿ ನೀವೆಲ್ಲರೂ ಸಹ ಕೆಲಸ ಮಾಡಿ ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ. ಇವತ್ತು ಜವಾಬ್ದಾರಿ ಘೋಷಣೆ ಮಾಡ್ಬೇಕಂತ ಬಂದಿದ್ದೀನಿ. ಜವಾಬ್ದಾರಿ ಘೋಷಣೆ ಮಾಡ್ತೀನಿ. ಈಗ ಒಬ್ಬೊಬ್ರು ಹೆಸರನ್ನು ಸಹ ಈ ಮಾಧ್ಯಮದ ಮುಖಾಂತರ ಪದಾಧಿಕಾರಿಗಳನ್ನ ಒಂದು ಘೋಷಣೆ ಪ್ರಾರಂಭ ಮಾಡ್ತೀನಿ. ಮೊದಲನೇದಾಗಿ ಬಾಬು ಅವರು ಒಂದು 5 ತಿಂಗಳ ಹಿಂದೆ ಅಧ್ಯಕ್ಷರಾಗಿದ್ದಾರೆ ನಗರಕ್ಕೆ. ಅವ್ರ ಅಧ್ಯಕ್ಷ ಆದಾಗಿಂದನೂ ಸಹ ನಾವು ಕೊಡೋ ಕಾರ್ಯಕ್ರಮಗಳನ್ನ ಎಲ್ಲಾನು ಸಹ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ ಬರ್ತಾ ಇದಾರೆ. ಅವರ ಜೊತೆಯಾಗಿ ಒಡನಾಡಿಯಾಗಿ ಸುಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿ ಆಗಿ ಘೋಷಣೆ ಮಾಡ್ತಾ ಇದ್ದೀರಿ, ಅವರು ಆಯ್ಕೆ ಆಗಿರ್ತಾರೆ. ಅದೇ ರೀತಿ ಉಪಾಧ್ಯಕ್ಷರುಗಳಾಗಿ ಶಶಾಂಕ್, ಯುವರಾಜ್, ಧನುಷ್ ಇವ್ರುಗಳನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದೀರಿ. ಕಾರ್ಯದರ್ಶಿ ಉಪಾಧ್ಯಕ್ಷರು ಬಂದ್ರ ಯುವರಾಜ್, ರಾಮು ಸಿ, ಕಾರ್ತಿಕ್ ಕೆಪಿ, ಶಿವಪ್ರಕಾಶ್ ಕಾರ್ಯದರ್ಶಿ, ಶಿವಪ್ರಕಾಶ್ ಕಾರ್ಯದರ್ಶಿಯಾಗಿ, ವಿಜಯ್ ಮತ್ತೆ ಸಾಮಾಜಿಕ ಜಾಲತಾಣದ ಸಂಚಾಲಕರಾಗಿ ಗಂಗಾಧರ್, ವಿಜಯ್ ಕಾರ್ಯದರ್ಶಿಯಾಗಿ ವಿಜಯ್, ಕಾರ್ಯದರ್ಶಿಗಳ ಹೆಸರು ಹೇಮಂತ್ ಕುಮಾರ್, ಪವನ್ ಕುಮಾರ್, ಸತೀಶ್ ಕುಮಾರ್, ಸಂತೋಷ್, ಸತೀಶ್ ಕುಮಾರ್ ಇವರುಗಳನ್ನ ಕಾರ್ಯಕಾರಿಣಿ ಸದಸ್ಯರಾಗಿ ಘೋಷಣೆ ಮಾಡ್ತಾ ಇದ್ದೀರಿ. ಅಧಿಕಾರಿಗಳಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ನೀವೆಲ್ಲರೂ ಸಹ ಪಕ್ಷ ಕೊಡುವಂತ ಕಾರ್ಯಕ್ರಮಗಳನ್ನ ಚಾಚು ಚೊಪ್ದಿರ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿ ಪಕ್ಷಕ್ಕೆ ಒಳ್ಳೆ ಹೆಸರು ತಗೊಂಡ್ಬನ್ನಿ. ಮುಂಬರುವಂತ ಚುನಾವಣೆಗಳಲ್ಲಿ ಯುವ ಮೋರ್ಚಾ ಪಾತ್ರ ಅತಿ ಹೆಚ್ಚಿರುತ್ತೆ. ನೀವೆಲ್ಲರೂ ಸಹ ಸಂಘಟನೆಗೆ ಒಳ್ಳೆ ಶಕ್ತಿಯಾಗಿ ಬೆಳೆದು ನಿಂತ್ಕೊಂಡು ತಾವು ಸಹ ಜವಾಬ್ದಾರಿ ತಗೊಂಡು ಪಕ್ಷದಲ್ಲಿ ಬೆಳೀರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ತೆ.